ಇವಾಗ ಟೈಮು 5:30 ಆಗಿದೆ. ಸೊ ಬೆಟ್ಟದ ಮೇಲ್ವರೆಗೂ ತಿಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ರೋಡ್ ಮಾಡಿದ್ದಾರೆ ಬಸ್ಸಿ ಬೆಟ್ಟಕ್ಕೆ, ಮಂದರಗಿರಿ ಬೆಟ್ಟ. ಮೋಸ್ಟ್ಲಿ ನನಗೆ ಇವತ್ತು ಸನ್ಸೆಟ್ ಸಿಗ್ಬೋದು. ಫುಲ್ಲು ಟಾಪರ್ಗೂ ತಿಳ್ಕೊಂಡು ಹೋಗಾದ್ಮೇಲೆ. ಸೊ ನೋಡೋಣ. ಈ ಒಂದು ಜಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಸೈಕ್ಲಿಸ್ಟ್ಗಳಿಗೆ ಹೇಳಿ ಮಾಡಿಸಿದಂಥ ಜಾಗ. ಈ ಒಂದು ಮೈದಾಳ ಕೆರೆ ಅಥವಾ ಈ ಒಂದು ಬೆಟ್ಟದ ಮೇಲೆ ನಾವು ಬರ್ಬೋದು, ಮಂದರಗಿರಿ ಬೆಟ್ಟದ ಮೇಲೆ. ಸೊ ಈ ಮೈದಾಳ ಕೆರೆ ವ್ಯೂ ಇವಾಗ ನೋಡ್ತೀರ ನೀವು, ಈ ಒಂದು ಸೈಕಲಲ್ಲಿ ಹೋಗೋದು ವ್ಯೂನ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇಲ್ಲಿಂದ ನೋಡಿ ವ್ಯೂ, ಕ್ರೇಜಿ ವ್ಯೂ ಇದೆ. ಸ್ವಲ್ಪ ಡೌನ್ ಇದೆ. ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಒಳಗಡೆ ವ್ಯೂ ನೋಡಿ. ನಮ್ಮ ಸೈಕಲ್ನ ಇಲ್ಲೇ ನಿಲ್ಲಿಸಿ ಮೈದಾಳ ಕೆರೆ ವ್ಯೂ ನೋಡಿರಂತೆ ಖಾಲಿ ಇವಾಗ. ಕಾಣ್ತಾ ಇದೆಯಲ್ಲ, ಇದು ಮೈದಾಳ ಕೆರೆ. ಮೇಲಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ. ಸೊ ಮೇಲಕ್ಕೆ ಹೋಗೋಣ ಇವಾಗ. ಓಕೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫುಲ್ಲು ಪೀಕಿಗೆ. ಸೊ ಫಸ್ಟಲ್ಲಿ ಇದೀನಿ, ಸ್ವಲ್ಪ ಸ್ಲಿಪ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆ, ಇದು ಒಂಥರ ಅಡ್ವೆಂಚರಸ್ ಆಗಿತ್ತು ಸ್ನೇಹಿತರೆ. ಅಲ್ಲಿ ಹೋದ್ಸಲಿ ಬಂದಾಗ ಒಂದೇ ಸ್ಟ್ರೆಚ್ಚಲ್ಲಿ ಹೊಡೆದಿದ್ದೆ. ಸ್ವಲ್ಪ ಹಂಗೆ ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿಬಾರ್ದು ಅಂತ. ಥ್ಯಾಂಕ್ಸ್ ಬ್ರೋ. ಆ ಥರ ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿಬಾರ್ದು ಅಂತ ಸ್ವಲ್ಪ ಹೊತ್ತು ನಿಲ್ಲಿಸಿ ಸುಧಾರಿಸ್ಕೊಂಡು ಬಂದಿದ್ದೀನಿ. ನಾಳೆ ಟಾಪಲ್ಲೇ ಇದ್ದೀನಿ. ನಾವೆಲ್ಲ ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ಹಾಂ ಬ್ರೋ. ಭಾರಿ ಕಷ್ಟಪಟ್ಟು ಸುಸ್ತಾಗೋಗಿದೆ. ಎಷ್ಟು ಕಿಲೋಮೀಟರ್ ಆಯ್ತು ಬ್ರೋ? ಒಂದು 25 ಆಯಿತು. ಯೂಟ್ಯೂಬ್ ಚಾನಲ್ ಇದೆಯಾ? ಹಾಂ, ಚಾನಲ್ ಇದೆ. ಏನು ಎಂತ ಇದೆ? ಸಬ್ಸ್ಕ್ರೈಬ್ ಮಾಡ್ತೀವಿ. ಬಿಡೋದಾ? ಏನ ನಾನೇನು ಇಟ್ಕೊಂಡಿದ್ದೀನಿ ಬಿಡೋದಕ್ಕೆ? ಅಲ್ಲ, ನಾನು ಏನು ಸರ್ ಇಟ್ಕೊಂಡಿದ್ದೀನಿ? ಅವ್ರು ಇಟ್ಕೊಂಡಿಲ್ಲ ಕಣ. ಓಕೆ, ಥ್ಯಾಂಕ್ಸ್ ಬ್ರೋ. ತುಮಕೂರು, ಕರ್ನಾಟಕನೇ. ಸೊ ಭಯಾನಕ ಗಾಳಿ ಬೀಸ್ತೈತೆ. ಸೊ ನನ್ನ ಸೈಕಲ್ ಎಲ್ಲಿ ರೈಟಿಗೆ ಲೆಫ್ಟಿಗೆ ಬಿದ್ದೋಗುತ್ತೋ ಅಥವಾ ಅಲ್ಲಿ ಮುಂದೆ ನಿಲ್ಸಿದ್ದಾಗೂ ಇವಾಗ ಬೀಳ್ತೈತೆ ಸೈಕಲ್ ಗಾಳಿ. ನೋಡಿ ಯಾವ ಲೆವೆಲ್ಲಿ ಗಾಳಿ ಬೀಸ್ತಿದೆ ಇಲ್ಲಿ. ಸೊ ಎಲ್ಲರೂ ಕಳಿಸ್ತಾ ಇದ್ದಾರೆ ಆಲೆ. ಸೊ ಇದು ಒಂಥರ ಪ್ರೇಕ್ಷಣೀಯ ಸ್ಥಳ ಇದು ನಮ್ಮ ತುಮಕೂರಲ್ಲಿ, ಮಂದರಗಿರಿ ಬೆಟ್ಟ. ಸೊ ಕ್ರೇಜಿ ವ್ಯೂ ಆಗ್ತಿದೆ ಮಾತ್ರ ಸನ್ಸೆಟ್ಟು. ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಸೊ ಅವ್ರು ಬಿಡೋಲ್ಲ ಅನಿಸುತ್ತೆ ಸೆಕ್ಯೂರಿಟಿ. ಒಂದೇ ಸಮ ವಿಜುಲ್ ಊದಿ ಕಳಿಸ್ತಾ ಇದ್ದಾನೆ ಎಲ್ಲರೂ. ನೋಡೋಣ, ಸನ್ಸೆಟ್ ಆಗೋವರೆಗೂ ಇರೋಣ. ಈ ಒಂದು ಮೈದಾಳ ಕೆರೆ ಹಿಂದೆ ಕಾಣಿಸ್ತಿದೆಯಲ್ಲ,
ಇಲ್ಲಿಂದ ವಿಹಂಗಮ ನೋಟ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಹಿಂದೆಗಡೆ ಬ್ಯಾಕ್ಗ್ರೌಂಡು. ಈ ಕಡೆ ಬಂದರೆ ಹಂಗೆ ಇದು ಮಂದರಗಿರಿ ಬೆಟ್ಟ. ಎಲ್ಲ ಗಾಡೀಲಿ ಬರೋದು ನೋಡಿರ್ತೀರಾ, ಕಾರಲ್ಲಿ ಬರೋದು ನೋಡಿರ್ತೀರಾ, ಒಂಥರ ಡಿಫ್ರೆಂಟಾಗಿರುತ್ತೆ. ಇಲ್ಲಿಗೆ ಬರೋದಾದರೆ ಸೈಕ್ಲಿಂಗ್ ಮಾಡ್ಕೊಂಬನ್ನಿ ಈ ಒಂದು ಜಾಗಕ್ಕೆ. ನೋಡಿ ಸೈಕ್ಲಿಂಗ್ ಮಾಡ್ಕೊಂಬಂದು ತುಳ್ಕೊಂಡು ಮೇಲಕ್ಕೆ ಬರಬೇಕಾದ್ರೆ ಮತ್ತು ವಾಪಸ್ ಕೆಳಗೆ ಇಳಿಸ್ಬೇಕಾದ್ರೆ ಆ ಒಂದು ಫೀಲೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪ್ಲೋರ್ ಮಾಡಿ, ಈ ಥರ ಒಂದು ಟ್ರೈ ಮಾಡಿ ಬೈಸಿಕಲ್ನಲ್ಲಿ. ಸೊ ಇವಾಗ ಇಳಿಸ್ತಾ ಇದ್ದೀನಿ. ಎಡಗಡೆ ಬ್ರೇಕ್ ಫೇಲ್ ಆಗಿದೆ, ಲೆಫ್ಟು ಹಂಗಾದ್ರೂ ಇಳಿಸ್ತಾ ಇದ್ದೀನಿ. ಸೊ ಸಡನ್ನಾಗಿ ಕಂಟ್ರೋಲ್ ಸಿಗೋಲ್ಲ ಅಂತ ನಿಧಾನ ಬ್ರೇಕ್ ಇನ್ಕೊಳ್ಳೆ ಇಳಿಸ್ತಾ ಇದ್ದೀನಿ, ಸ್ಲಿಪ್ ಆಗಿಬಿಡುತ್ತೆ. ಸೊ ಫ್ರಂಟಲ್ಲಿ ಹಿಡಿತಾ ಇರೋದು ಬ್ರೇಕ್ನ, ಇಳ್ಕೊಂಬಿಡೋಣ, ಇಳ್ಕೊಂಬಿಟ್ಟು ಹೋಗೋದು ಬೆಸ್ಟ್ ಅನಿಸುತ್ತೆ. ಸೊ ಒಂದೇ ಬ್ರೇಕ್ ಇರೋದು, ಸೊ ರಿಸ್ಕ್ ತಗೊಳೋದು ಬೇಡ. ಯಾವಾಗ ಲೆಫ್ಟ್ ಸೈಡ್ ಬ್ರೇಕ್ ಫೇಲ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಡೌನಲ್ಲಿ ಬಂದು ನಾನು ಬ್ರೇಕ್ ಹಿಡಿದಿಲ್ಲ, ಫುಲ್ ಟಾಪ್ಗೆ ಹೋಗಿರೋದು ಅಷ್ಟೇ. ಸೊ ಬ್ರೇಕ್ ಅಪ್ಲೈ ಮಾಡೇ ಇಲ್ವಲ್ಲ, ಏನಾಯಿತು? ಸೊ ಕೆಳಗೂ ಬೀಳಿಸಿಲ್ಲ ಸೈಕಲ್ನ ನಾನು. ಸೊ ಸೈಕಲಲ್ಲಿ ಇಳಿದಿದ್ದರೆ ಒಳ್ಳೆ ವ್ಯೂ ಇರೋದು. ಸೊ ಇನ್ನೊಂದ್ಸಲ ಬರ್ತೀನಿ ರೈಡ್ ಇಲ್ಲಿಗೆ. ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಹರಸಾಹಸ ಕೊಡಬೇಕು. ತುಮಕೂರೇ ಹಾಂ, ಲಾಗ್ ಅಡ್ವೆಂಚರ್